ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂಗೆ ಯಾಕೆ ಮತ್ತೆ ಮತ್ತೆ ಆ ಮನೆ ಕನಸು ಬೀಳ್ತಿದೆ. ನಾನು ಯಾವತ್ತು ಆ ಮನೆನ ನೋಡೇ ಇಲ್ಲ. ನಂಗೆ ಅದ್ರ ಬಗ್ಗೆನು ಏನು ಗೊತ್ತಿಲ್ಲ. ಆದ್ರೂ ಅದೇ ಕನಸು ಪ್ರತಿ ಸಲನೂ ಬೀಳ್ತಿದೆ. ಯಾಕಿರ್ಬೋದು? ನನಗಂತೂ ಆ ಕನಸಿಂದ ದೊಡ್ಡ ಯೋಚನೆ ಆಗೋಗಿದೆ ದೇವಿ ಅವರೇ. ನನಗೆ ಯಾಕೆ ಈ ಕನಸು ಪದೇ ಪದೇ ಬೀಳ್ತಿದೆ? ಅದೇ ಮನೆ, ಅದೇ ಬೆಂಕಿ, ಅದೇ ಕೂಗು, ಅದೇ ಹೆಂಗಸು. ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಅಲ್ಲ, ಆ ಕನಸು ಬಿದ್ದಾಗೆಲ್ಲ ನಾನು ಯಾಕೆ ಹೆದರ್ಕೊಳ್ತಿದ್ದೀನಿ? ದುರ್ಗಾ, ಸಮಾಧಾನ ಮಾಡ್ಕೋ. ಇಲ್ಲ ದೇವಿ ಅವರೇ, ಇದೆಲ್ಲ ಏನೋ ಒಂಥರ ವಿಚಿತ್ರವಾಗಿದೆ. ಅಲ್ಲ, ನನಗೆ ಯಾವ್ದೋ ಕಾಲದಿಂದ ಬೀಳ್ತಿರೋ ಕನಸಿದು. ಇಲ್ಲಿರೋ ಯಾವ್ದೋ ಸುಟ್ಟೋಗಿರೋ ಮನೆ ನನ್ ಕನ್ಸಲ್ಲಿ ಬೀಳೋದಕ್ಕೆ ಹೇಗ್ ಸಾಧ್ಯ? ಯೋಚನೆ ಮಾಡು ದುರ್ಗಾ. ಆ ಕನ್ಸು ನಿನ್ಗೇನೋ ಹೇಳಕ್ ಪ್ರಯತ್ನ ಪಡ್ತಿರ್ಬೋದು. ಏನ್ ಹೇಳ್ತಿದ್ದೀರಾ ನೀವು? ಕನ್ಸು ನನಗೇನ್ ಹೇಳುತ್ತೆ? ನೀನೇ ಯೋಚನೆ ಮಾಡು ದುರ್ಗಾ. ಆ ಮನೆ ಯಾವುದು, ಆ ಹೆಂಗ್ಸ್ ಯಾರು ಅಂತ ನೀನೇ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಮಾಡು. ಅವಾಗ ನಿನ್ಗೆ ಆ ಕನ್ಸು ಏನಕ್ಕೆ ಬೀಳ್ತಿದೆ ಅಂತ ಗೊತ್ತಾಗ್ಬೋದು. ಹೌದು, ನೀವ್ ಹೇಳ್ತಿರೋದು ಸರಿಯಾಗಿದೆ. ಆದ್ರೆ ಇದನ್ನೆಲ್ಲ ನಾನು ಹುಡ್ಕೋದಕ್ಕೆ ಹೇಗ್ ಸಾಧ್ಯ? ಯಾಕಂದ್ರೆ ಇವಾಗ ಗೊತ್ತಿರೋರ್ನೇ ಹುಡ್ಕೋದಕ್ ಕಷ್ಟ. ಅಂತದ್ರಲ್ಲಿ ಕನ್ಸಲ್ ಬಂದಿರೋರ್ನ ನಾನು ಹೇಗ್ ಹೋಗಿ ಹುಡುಕ್ಲಿ? ಅದು ಬೇರೆ ಅವ್ರ ಮುಖ ಬೇರೆ ನನಗೆ ಸರಿಯಾಗಿ ಕಾಣಿಸಿಲ್ಲ. ಯಾವುದೋ ನಿಗೂಢ ವಿಷಯಕ್ಕೆ ನಿನಗೆ ಸೂಚನೆ ಕೊಡ್ತಿರ್ಬೋದು ಅಂತ ಅನ್ಕೋ. ನಿಗೂಢ ವಿಷಯನಾ? ದೇವಿಯವರೇ, ನೀವು ಸುಮ್ಮನೆ ನನ್ಗೆ ಏನೇನೋ ಹೇಳಿ ಹೆದರಿಸ್ಬೇಡಿ. ಯೋ ದುರ್ಗಾ, ಭಯ ಪಡ್ಕೋಬೇಡ. ನಿನ್ಗೆ ಇಷ್ಟ ದಿನ ನಿನ್ ಕನ್ಸ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಆದ್ರೆ ಈಗ ನಿನ್ ಕನ್ಸಲ್ ಬರ್ತಿರೋ ಮನೆ ಇಲ್ಲಿದೆ ಅಂತ ನಿನಗೆ ಗೊತ್ತಾಯ್ತಲ್ವಾ? ಹಾಗೆ ಒಂದೊಂದೇ ಸತ್ಯ ನಿನಗೆ ಗೊತ್ತಾಗ್ಬೋದು. ನಿನ್ ಪ್ರಯತ್ನನ ನೀನ್ ಮಾಡು. ನೀವ್ ಹೇಳ್ತಿರೋದು ಸರಿಯಾಗಿದೆ, ನನ್ ಪ್ರಯತ್ನ ಪಡ್ತೀನಿ. ದುರ್ಗಾ, ದೇವಿಯವರೇ, ಶಾನ್ವಿಯವ್ರು ಕರೀತಾ ಇರೋಗಿದೆ, ನಾನು ಹೋಗಿ ಬರ್ತೀನಿ. ದುರ್ಗಾ, ಮನೇಲಿ ಏನ್ ನಡೀತಿದೆ? ಅದು ಬಾಸು ಮತ್ತೆ ಮಾಯವ್ರ ಮದ್ವೆ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಶಾಸ್ತ್ರ ಮಾಡ್ತಿದ್ದಾರೆ. ಸರಿ, ನಾನು ಹೊರಡ್ತೀನಿ. ಮದ್ವೆಗೆ ಸಂಬಂಧಪಟ್ಟಿರೋ ಇನ್ನೊಂದು ಶಾಸ್ತ್ರ ಶುರು ಆಗ್ತದೆ ಅಂದ್ರೆ ನನ್ನ ಶಕ್ತಿ ಇನ್ನೊಂದು ಹಂತ ನಾಶ ಆಗತ್ತೆ.